Hello everyone, welcome to Sanmargaha classes. Let us see question number 18 of chapter Force and Pressure. Define atmospheric pressure. Atmospheric pressure ಅಂದ್ರೆ ಏನು? ಈಗ ಲಿಕ್ವಿಡ್ ಪ್ರೆಷರ್ ಅಂದ್ರೆ ಏನು? ಪ್ರೆಷರ್ ಎಕ್ಸರ್ಟೆಡ್ ಬೈ ಲಿಕ್ವಿಡ್. ಗ್ಯಾಸಿಯಸ್ ಪ್ರೆಷರ್ ಅಂದ್ರೆ ಏನು? ಪ್ರೆಷರ್ ಎಕ್ಸರ್ಟೆಡ್ ಬೈ ಗ್ಯಾಸ್. ದೆನ್ ವಾಟ್ ಇಸ್ ಅಟ್ಮಾಸ್ಫಿರಿಕ್ ಪ್ರೆಷರ್? ಎಸ್ ಇಟ್ ಇಸ್. ನೀವೇನು ಯೋಚನೆ ಮಾಡ್ತಿದ್ದೀರಾ? ಕರೆಕ್ಟ್ ಇದೆ. ದ ಅಟ್ಮಾಸ್ಫಿರಿಕ್ ಏರ್ extends up to several kilometers above the surface of Earth. The pressure exerted by this air is known as atmospheric pressure. ಇಲ್ಲಿ ಅಟ್ಮಾಸ್ಫಿಯರ್ ಏನಿದೆ ನಮ್ಮ ಅರ್ತ್ ಅಲ್ಲಿ ಸೆವೆರಲ್ ಕಿಲೋಮೀಟರ್ ವರೆಗೆ ಎಕ್ಸ್ಟೆಂಡ್ ಆಗಿರುತ್ತೆ ಅಲ್ವಾ. ಈಗ ಆ ಪ್ರೆಷರ್, ಈ ಏರ್ ಏನ್ ಅದನ್ನ ಪ್ರೆಷರ್ ಅನ್ನ ಅಪ್ಲೈ ಮಾಡುತ್ತಲ್ಲ, ಅದನ್ನ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಕರಿತೀವಿ. ಸಿ, ಏರ್ ಇಸ್ ಹ್ಯಾವಿಂಗ್ ಸಮ್ ವೇಟ್. ಏರಿಗೆ ವೇಟ್ ಇರುತ್ತೆ. ಸೊ ಇಲ್ಲಿ ಏರ್ ಏನ್ ಮಾಡುತ್ತೆ? ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಾ ಇದೆ. ಇದನ್ನೇ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಕರಿತೀವಿ. ಯು ನೋ ದಟ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಈಸ್ ಹೈಯರ್ ಅಟ್ ಲೋ ಸಿ ಲೆವೆಲ್ ಅಲ್ವಾ, ಅಥವಾ ನಿಯರ್ ಸಿ ಲೆವೆಲ್. ಬಟ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಈಸ್ ಲೋ ಇನ್ ಮೌಂಟೇನ್ಸ್ ಅಲ್ಲಿ ಅಟ್ಮಾಸ್ಫಿರಿಕ್ ಪ್ರೆಷರ್ ಕಡಿಮೆ ಇರುತ್ತೆ. ಯಾಕಂದ್ರೆ ಸಿ, ಇದು ಮೌಂಟೇನ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಸಿ ಬರುತ್ತೆ. ಈಗ ಇಲ್ಲಿ ಇರೋ ಏರ್ ಏನಿದೆ, ಇಲ್ಲಿ ಇಷ್ಟು ಏರ್ ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಪ್ರೆಷರ್ ಕಡಿಮೆ ಆಯ್ತು. ಬಟ್ ಇಲ್ಲಿ ಏನಿದೆ, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಏರ್ ಇದೆ ಅಲ್ಲ, ಅದಿಷ್ಟು ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಾ ಇದೆ. ಇಲ್ಲಿ ಇರೋ ಎಲ್ಲಾ ಏರ್ ಇದ್ರ ಮೇಲೆ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಿದೆ. ಇಲ್ಲಿಷ್ಟು ಇರೋ ಏರ್ ಮಾತ್ರ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಾ ಇದೆ. ರೀಟೇಕಿಂಗ್ ಕ್ವಶನ್ ನಂಬರ್ 18. Hello everyone, welcome to Sanmargaha classes. Let us see question number 18 of chapter Force and Pressure. Define atmospheric pressure. Atmospheric pressure ಅನ್ನ ಡಿಫೈನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. What is liquid pressure? Liquid pressure is pressure exerted by liquid. What is gaseous pressure? Or okay, gaseous pressure is nothing but pressure exerted by gas. Now, what is atmospheric pressure? The atmospheric air extends up to several kilometers above the surface of Earth. The pressure exerted by this air is known as atmospheric pressure. ನಿಮಗೆ ಗೊತ್ತಿದೆ, ನಮ್ಮ ಅರ್ತ್ ಸರ್ಫೇಸ್ ಇಂದ ಸೆವೆರಲ್ ಕಿಲೋಮೀಟರ್ ವರೆಗೆ ಅಟ್ಮಾಸ್ಫಿಯರ್ ಇದೆ ಅಲ್ವಾ, ಬೇರೆ ಬೇರೆ ಲೇಯರ್ ಇದೆ. ಈಗ ಆ ಅಟ್ಮಾಸ್ಫಿಯರಿಕ್ ಏರ್ ಏನಿದೆ ಅದು ಪ್ರೆಷರ್ ಅನ್ನ ಅಪ್ಲೈ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಅಟ್ಮಾಸ್ಫಿರಿಕ್ ಪ್ರೆಷರ್. ಆ ಅಟ್ಮಾಸ್ಫಿರಿಕ್ ಏರ್ ಏನು ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಾ ಇದೆ, ಅದನ್ನ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಕರಿತೀವಿ. ಸಿ, ಅಟ್ಮಾಸ್ಫಿರಿಕ್ ಪ್ರೆಷರ್ ಏನಿದೆ ಇಲ್ಲಿ ಸಿ ಲೆವೆಲ್ ಅಲ್ಲಿ ಅಟ್ಮಾಸ್ಫಿರಿಕ್ ಪ್ರೆಷರ್. ಮೌಂಟೇನ್ ಅಲ್ಲಿ ನೋಡೋಣ, ಬೋತ್ ಡಿಫರೆಂಟ್ ಕೇಸಸ್. ಇನ್ ಮೌಂಟೇನ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಈಸ್ ಲೋ ಅಲ್ವಾ. ಹಾಗಾಗಿ ಮೌಂಟೇನ್ ಅನ್ನ ಕ್ಲೈಮ್ ಮಾಡೋರು ಆಕ್ಸಿಜನ್ ಸಿಲಿಂಡರ್ ಅನ್ನ ಇಟ್ಕೊಂಡಿರ್ತಾರೆ, ಆಕ್ಸಿಜನ್ ಕಡಿಮೆ ಇರುತ್ತೆ ಅನ್ನೋ ರೀಸನ್ಗೆ. ಈಗ ಇಲ್ಲಿ ಮೌಂಟೇನ್ ಅಲ್ಲಿ ಅಟ್ಮಾಸ್ಫಿರಿಕ್ ಪ್ರೆಷರ್ ಈಸ್ ಲೋ. ಯಾಕೆ? ಇಲ್ಲಿ ಏರ್ ನೋಡಿ, ಇಲ್ಲಿದೆ ಲೇಯರ್ ಅಂತ ಇಟ್ಕೊಂಡ್ರೆ ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ಪ್ರೆಷರ್ ಬೀಳುತ್ತೆ, ಏರ್ ಕಡಿಮೆ ಇದೆ. ಬಟ್ ಸಿ ಲೆವೆಲ್ ಅಲ್ಲಿ ನೋಡಿದ್ರೆ ಏನಾಗುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಏರ್ ಇದೆ. ಈ ಏರ್ ಎಲ್ಲ ಸೇರಿ ಎಷ್ಟು ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಿದೆ, ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ ಅಲ್ವಾ. ಪ್ರೆಷರ್ ಇಲ್ಲಿ ಜಾಸ್ತಿ ಆಗುತ್ತೆ. ಅಟ್ಮಾಸ್ಫಿರಿಕ್ ಏರ್ ಎಕ್ಸ್ಟೆಂಡೆಡ್ ಅಪ್ ಟು ಸೆವೆರಲ್ ಕಿಲೋಮೀಟರ್ಸ್ ಅಬೌವ್ ದ ಸರ್ಫೇಸ್ ಆಫ್ ಅರ್ತ್ ಅಂತ ಹೇಳಿರ್ತೀವಿ. ಅಂಡ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದಿಸ್ ಏರ್ ಈಸ್ ನೋನ್ ಆಸ್ ಅಟ್ಮಾಸ್ಫಿರಿಕ್ ಪ್ರೆಷರ್. ಇಲ್ಲಿ ಈ ಏರ್ ಇಂದ ಏನು ಪ್ರೆಷರ್ ಎಕ್ಸರ್ಟ್ ಆಗ್ತಾ ಇದೆ ಅದನ್ನ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಕರೆದಿರ್ತೀವಿ. ದಿಸ್ ಇಸ್ ಅಟ್ಮಾಸ್ಫಿರಿಕ್ ಪ್ರೆಷರ್. ಈಗ ಏರ್ ಏನಿದೆ ಅದಕ್ಕೆ ವೇಟ್ ಇರುತ್ತೆ ಅಲ್ವಾ. ಈಗ ಏನ ಅಂದ್ಕೊಳ್ಳೋಣ, ಇಲ್ಲಿ ಇಬ್ರು ಪರ್ಸನ್ ನಿಂತ್ಕೊಂಡಿದ್ದಾರೆ, ಒಬ್ರು ಇಲ್ಲಿ ನಿಂತ್ಕೊಂಡಿದ್ದಾರೆ, ಇನ್ನೊಬ್ರು ಇಲ್ಲಿ ನಿಂತ್ಕೊಂಡಿದ್ದಾರೆ. ಈ ಕೇಸಲ್ಲಿ ಏನಾಯ್ತು, ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ, ಒಂದಿಷ್ಟು
ಮಟೀರಿಯಲ್ಸ್ ಅನ್ನ ಇವ್ರ ತಲೆ ಮೇಲೆ ಹೊರಿಸಿದ್ದಾರೆ. ಇವ್ರ ತಲೆ ಮೇಲೆ ಇಷ್ಟೇ ಮಟೀರಿಯಲ್ ಆಯ್ತು, ಎಲ್ಲದ್ರದ್ದು ಸೈಜ್ ಮಾಸ್ ಎಲ್ಲ ಸೇಮ್ ಇದೆ. ಬಟ್ ಇಲ್ಲಿ ನಿಂತ್ಕೊಂಡಿದಾರಲ್ಲ, ಇವ್ರ ತಲೆ ಮೇಲೆ ಹೊರಿಸಿದ್ದಾರೆ. ಇವ್ರು ಎಲ್ಲಿವರೆಗೆ ಹೊರಬೇಕು, ಇಲ್ಲಿ ಲೈನ್ ವರೆಗೆ ಬಂದು ಮುಟ್ಟೋವರೆಗೆ ಎಷ್ಟು ಸಾಧ್ಯ ಅಲ್ಲ ಅಷ್ಟು ಮಟೀರಿಯಲ್ ಅನ್ನ ಹೊರಬೇಕು. ಈಗ ಯಾರ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಈ ಪರ್ಸನ್ ಮೇಲೆ ಅಲ್ವಾ. ಹಾಗಾಗಿ ಈ ರೀತಿ ಇಲ್ಲಿ ಏರ್ ಏನು ಪ್ರೆಷರ್ ಅನ್ನ, ಅಟ್ಮಾಸ್ಫಿರಿಕ್ ಏರ್ ಪ್ರೆಷರ್ ಅನ್ನ ಎಕ್ಸರ್ಟ್ ಮಾಡುತ್ತಲ್ಲ, ಅದನ್ನ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಕರಿತೀವಿ. ಥ್ಯಾಂಕ್ ಯು.